ಎಂದಿಗೆ ಪದ್ಯಭಾಗದ ಮುಂದುವರೆದ ಭಾಗವನ್ನು ಈ ತರಗತಿಯಲ್ಲಿ ನಾವು ಗಮನಿಸೋಣ. ಕಳೆದ ತರಗತಿಯಲ್ಲಿ ನೋಡಿದ ಹಾಗೆ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಬಹಳ ಜನಗಳ ಪಾತ್ರ ಉಂಟು. ಈ ದೇಶದ ಬಡವರು, ರೈತರು ಎಲ್ಲರೂ ಕೂಡ ಒಟ್ಟಾಗಿ ಹೋರಾಟವನ್ನು ಮಾಡಿದ್ದರಿಂದ, ಅವರು ಬಲಿದಾನ ಎಂಬ ರಕ್ತವನ್ನು ನೆಲಕ್ಕೆ ಸುರಿಸಿದ್ದರಿಂದ ಈ ಮಣ್ಣಿಗೆ ತಂಪನ್ನು ತರುವುದಕ್ಕೆ ಸಾಧ್ಯವಾಯಿತು. ಹಾಗಾಗಿ ಈ ಭೂಮಿ ಹಸಿರನ್ನು ಕಾಣಿತು, ಸಮೃದ್ಧಿಯನ್ನು ಕಾಣಿತು. ಅವತ್ತು ಅವರು ಹೋರಾಟವನ್ನು ಮಾಡದೆ ಹೋಗಿದ್ರೆ, ಬಲಿದಾನ ಎಂಬ ರಕ್ತವನ್ನು ಸುರಿಸದೆ ಹೋಗಿದ್ರೆ ಈ ದೇಶ ಸ್ವಾತಂತ್ರ್ಯವನ್ನು ಕಾಣುವುದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಹಾಗಾಗಿ ಯಾವ ಜೀವಿಯ ಯೋಗ ಬಲವೋ ಏನೋ, ಅದೃಷ್ಟವೋ ಏನೋ, ಯಾರ ಮಹಿಮೆಯೋ ಏನೋ, ಒಟ್ಟಿಗೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಅನ್ನುವುದು ಸಿಕ್ತು. ಆದರೆ ಆ ಸ್ವಾತಂತ್ರ್ಯದ ವಿಚಾರ ಏನಾಯಿತು ಅನ್ನುವುದನ್ನು ನೋಡ್ತಾ ಹೋದ್ರೆ, ಪುರಾಣದಲ್ಲಿ ಅಮೃತಕ್ಕಾಗಿ ರಾಕ್ಷಸರು ಮತ್ತು ದೇವತೆಗಳು ಕಷ್ಟಪಟ್ಟಾಗ, ಆ ಸಮುದ್ರವನ್ನು ಮಥನ ಮಾಡಿದಾಗ ಮೊದಲಿಗೆ ವಿಷ ಬಂದರೂ ಕೂಡ ಆ ವಿಷವನ್ನ ಶಿವ ಸೇವನೆ ಮಾಡ್ತಾನೆ. ನಂತರ ಇನ್ನೇನು ಅಮೃತ ಬರಬೇಕು, ಆ ಸಂದರ್ಭದಲ್ಲಿ ವಿಷ್ಣು ಮೋಹಿನಿಯ ರೂಪವನ್ನು ತಾಳಿ ರಾಕ್ಷಸರ ಮುಂದೆ ನಿಂತುಕೊಳ್ತಾನೆ. ಮೋಹಿನಿಯ ಸೌಂದರ್ಯಕ್ಕೆ ಮರುಳಾದಂತಹ ರಾಕ್ಷಸರು ಅಮೃತವನ್ನು ಕುಡಿಲೇ ಇಲ್ಲ. ಬಂದಂತಹ ಅಮೃತವನ್ನ ದೇವತೆಗಳು ಸೇವನೆ ಮಾಡಿದರು. ಅಲ್ಲಿ ಸಮುದ್ರ ಮಥನದಂತಹ ಆ ಕಾರ್ಯದಲ್ಲಿ ಅತಿಯಾದ ಕಷ್ಟವನ್ನ ಪಟ್ಟಂತವರು, ಅಮೃತಕ್ಕಾಗಿ ಆಸೆ ಪಟ್ಟಂತವರು ರಾಕ್ಷಸರು. ಕಷ್ಟಪಟ್ಟು ಆ ಸಮುದ್ರದ ಮಥನವನ್ನ ಮಾಡಿದರೂ ಕೂಡ ಅವರ ಪಾಲಿಗೆ ಅಮೃತ ಅನ್ನುವುದು ಸಿಗಲೇ ಇಲ್ಲ. ಹೆಚ್ಚು ದುಡಿಯದಂತಹ, ಮೋಸ ಮಾಡಿದಂತಹ ದೇವತೆಗಳು ಅಮೃತದ ಸವಿಯನ್ನು ನೋಡಿದರು. ಇವತ್ತು ಸ್ವಾತಂತ್ರ್ಯದ ವಿಚಾರದಲ್ಲಿಯೂ ಕೂಡ ಆಗಿರುವಂಥದ್ದು ಅದನ್ನೇ. ಈ ದೇಶದ ಬಡವರು, ಈ ದೇಶದ ರೈತರು, ಕೆಳವರ್ಗದವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಿರಂತರವಾದಂತಹ ಹೋರಾಟವನ್ನು ಮಾಡಿದರು, ಬಲಿದಾನವನ್ನು ಮಾಡಿದರು. ಇಷ್ಟೆಲ್ಲ ಆದರೂ ಕೂಡ ಇವತ್ತು ಸ್ವಾತಂತ್ರ್ಯದ ಸವಿಯನ್ನು ಅನುಭವಿಸುತ್ತಿರುವವರು ಈ ದೇಶದ ಶ್ರೀಮಂತರು, ಬಂಡವಾಳಶಾಹಿಗಳು ಮತ್ತು ಅಧಿಕಾರಿ ವರ್ಗದವರು. ಇವತ್ತಿಗೂ ಕೂಡ ಬಡವರಿಗೆ ಸ್ವಾತಂತ್ರ್ಯ ಸಿಗಲೇ ಇಲ್ಲ. ಸ್ವಾತಂತ್ರ್ಯದ ಸವಿಯನ್ನು ಅನುಭವಿಸುವುದಕ್ಕೆ ಇವತ್ತಿಗೂ ಕೂಡ ಅವರಿಂದ ಸಾಧ್ಯವಾಗ್ತಾ ಇಲ್ಲ. ಅವರ ಪಾಲಿಗೆ ಅಮೃತ, ಸ್ವಾತಂತ್ರ್ಯವೆಂಬಂತಹ ಅಮೃತ ಬಡವರ ಪಾಲಿಗೆ ಸಿಗಲೇ ಇಲ್ಲ. ಹಾಗಾದ್ರೆ ಯಾವುದಕ್ಕೆ ಸ್ವಾತಂತ್ರ್ಯ ಸಿಕ್ಕಿರುವುದು ಅನ್ನುವುದನ್ನು ನೋಡ್ತಾ ಹೋದ್ರೆ, ಮೋಸ ಸುಳ್ಳಿಗೆ, ಲಂಚ ಸುಲಿಗೆಗೆ, ಹೃದಯದಾಳದ ವಂಚನೆಗೆ, ಕೆಟ್ಟದ್ದನ್ನ ಮಾಡುವುದಕ್ಕೆ, ಮೋಸ ಮಾಡುವುದಕ್ಕೆ, ಸುಳ್ಳು ಹೇಳುವುದಕ್ಕೆ, ಲಂಚವನ್ನ ಸುಲಿಗೆ ಮಾಡುವುದಕ್ಕೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದೆಯೇ ವಿನಃ ಸತ್ಯ, ನ್ಯಾಯ, ನಿಷ್ಠೆ, ಧರ್ಮ ಅನ್ನುವ ಪದಗಳಿಗೆ ಇವತ್ತು ಸ್ವಾತಂತ್ರ್ಯವೇ ಇಲ್ಲ. ಹಾಗಾಗಿ ಇಂತಹ ವಿಚಾರಗಳನ್ನು ನಮ್ಮ ದೇಶದ ಜನತೆ ಯಾವತ್ತು ವಿರೋಧಿಸ್ತಾರೆ. ವಿರೋಧಿಸಬೇಕು ಎಂಬ ತಿಳುವಳಿಕೆ ನನ್ನ ನಾಡಿನ ಈ ಜನತೆಗೆ ಯಾವತ್ತು ಬರುತ್ತದೆ ಅನ್ನುವ ಒಂದು ಕಳಕಳಿಯನ್ನ ಈ ಭಾಗದಲ್ಲಿ ಬಿ.ಸಿ. ರಾಮಚಂದ್ರ ಶರ್ಮಾ ಅವರು ವ್ಯಕ್ತಪಡಿಸ್ತಾರೆ. ಇನ್ನು 4ನೇ ಭಾಗ ಓದ್ಬಿಡ್ತಾರೆ. ಕಡಲುಗಳ್ಳರ ಕಾಟ ಕೊನೆಗೊಂಡರೇನಂತೆ, ಒಡಲುಗಳ್ಳರು ಇನ್ನು ಇಲ್ಲೇ ಇದ್ದೀರೋ. ಎಂತ ಚಂದವಾದ ಮಾತನ್ನು ಹೇಳ್ತಾರೆ ನೋಡಿ. ಕಡಲುಗಳ್ಳರು, ಒಡಲುಗಳ್ಳರು
ಕಡಲುಗಳ್ಳರು ಅಂದ್ರೆ ಸಮುದ್ರವನ್ನ ದಾಟಿಕೊಂಡು ಬಂದಂತಹ ಕಳ್ಳರು. ಪೋರ್ಚುಗೀಸರಿರ್ಬೋದು, ಬ್ರಿಟಿಷರಿರ್ಬೋದು. ಒಡಲುಗಳ್ಳರು ಅಂದ್ರೆ, ಒಡಲು ಅಂದ್ರೆ ದೇಹ, ದೇಹದ ಒಳಗಿನ ಕಳ್ಳರು ಅಂದ್ರೆ ದೇಶದ ಒಳಗಿನ ಕಳ್ಳರು. ಕಡಲುಗಳ್ಳರ ಕಾಟ ಕೊನೆಗೊಂಡರೇನಂತೆ. ಇವತ್ತು ನಾವು ಕಡಲುಗಳ್ಳರ ಕಾಟದಿಂದ ಮುಕ್ತಿಯನ್ನು ಹೊಂದಿದ್ದೇವೆ. ಇವತ್ತು ನಮಗೆ ಕಡಲುಗಳ್ಳರ ಕಾಟ ಇಲ್ಲ, ಬ್ರಿಟಿಷರ ಕಾಟ ಇಲ್ಲ. ಆದ್ರೆ ಇನ್ನೊಂದು ಕಾಟ ಶುರುವಾಗಿದೆ, ಒಡಲುಗಳ್ಳರ ಕಾಟ, ದೇಶದ ಒಳಗಡೆ ಇರುವ ದುಷ್ಟರ ಕಾಟ. ಅಧಿಕಾರಿಗಳು, ಬಂಡವಾಳಶಾಹಿಗಳು, ಶ್ರೀಮಂತರು, ಇವರು ಮಾಡುತ್ತಿರುವಂತಹ ಮೋಸ, ಇವರು ಮಾಡುತ್ತಿರುವಂತಹ ಅನ್ಯಾಯ, ಇದರಿಂದ ಬಿಡುಗಡೆಯನ್ನು ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಎಷ್ಟೋ ಜನ ರಾಜಕಾರಣಿಗಳು, ಎಷ್ಟೋ ಜನ ಶ್ರೀಮಂತರು ಇಡೀ ದೇಶವನ್ನೇ ಕೊಳ್ಳೆ ಹೊಡೆಯುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಶ್ರೀಮಂತರು ದೇಶಕ್ಕೆ ಕೊಡಬೇಕಾದಂತಹ ತೆರಿಗೆಯನ್ನ ವಂಚಿಸಿ ಬದುಕುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ವ್ಯಾಪಾರಿಗಳು ಮೋಸದಿಂದ ಬದುಕುತ್ತಿರುವುದನ್ನು ಕಾಣ್ತಾ ಇದ್ದೇವೆ. ಇಂತಹ ಕಾಟ ಇವತ್ತು ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಶುರುವಾಗಿರುವುದನ್ನು ನಾವು ಕಾಣಬಹುದು. ಅದನ್ನು ಮುಂದುವರೆಸಿ ಹೀಗೆ ಹೇಳ್ತಾರೆ, ರೈತ ಮಕ್ಕಳು ಬಯಸಿ ಬೆಳೆದ ಬೆಳೆಸನು ಸುಲಿದು ಸುಖ ಪಡುವ ರಕ್ಕಸರು ನಡುವೆ ಇಹರೋ. ರೈತರ ಮಕ್ಕಳು ಬಯಸಿ ಬೆಳೆದಂತಹ ಬೆಳೆಯನ್ನ ಇವತ್ತು ಪ್ರತಿಯೊಬ್ಬ ರೈತನು ಕೂಡ ಬೆಳೆಯನ್ನ ಬೆಳೆಯುವಾಗ ಇಷ್ಟಪಟ್ಟು ಬೆಳೀತಾನೆ. ಅವನು ಇಷ್ಟಪಡದೆ ಹೋದ್ರೆ ಆ ಬೆಳೆಯನ್ನು ಹಾಕೋದೇ ಇಲ್ಲ. ಒಂದು ಬೆಳೆಯನ್ನ ಹಾಕುತ್ತಿದ್ದಾನೆ ಅಂತ ಹೇಳಿದ್ರೆ ಆ ಬೆಳೆಯನ್ನ ಇಷ್ಟಪಟ್ಟು ಅಂತ, ವರ್ಷ ಪೂರ್ತಿಯಾಗಿ ಕಷ್ಟಪಟ್ಟು ಅದಕ್ಕೆ ಕಾಲಕ್ಕೆ ಗೊಬ್ಬರವನ್ನು ಹಾಕಿ ಪೋಷಣೆಯನ್ನು ಮಾಡಿ ನೀರನ್ನು ಹಾಯಿಸಿ ರಕ್ಷಣೆಯನ್ನು ಕೊಟ್ಟು ತುಂಬಾ ಇಷ್ಟದಿಂದ ಬೆಳೆಯನ್ನ ಬೆಳೀತಾನೆ. ಆದರೆ ಬೆಳೆದಂತಹ ಬೆಳೆಯನ್ನ ಮಾರುಕಟ್ಟೆಗೆ ತೆಗೆದುಕೊಂಡು ಹೋದಾಗ ಮಧ್ಯವರ್ತಿ ಎಂಬ ಹೆಸರಿನ ದಲ್ಲಾಳಿ ರೈತನಿಗೆ ಮೋಸ ಮಾಡ್ತಾನೆ. ವರ್ಷ ಪೂರ್ತಿ ಬೆಳೆಯನ್ನ ಬೆಳೆದು ಪಡೆಯುವಂತಹ ಲಾಭಕ್ಕಿಂತ ಒಂದು 5-10 ನಿಮಿಷದಲ್ಲಿ ಮಾತನಾಡಿ ಆ ವ್ಯವಹಾರವನ್ನು ಕುದುರಿಸುವಂತಹ ಮಧ್ಯವರ್ತಿ ದಲ್ಲಾಳಿ ಹೆಚ್ಚು ಲಾಭವನ್ನು ಪಡೀತಾನೆ, ಹೆಚ್ಚು ಸುಖವನ್ನು ಪಡೀತಾನೆ. ಅವನು ರೈತನಿಂದ ಕಡಿಮೆ ಬೆಲೆಗೆ ಕೊಂಡುಕೊಂಡು ವ್ಯಾಪಾರಿಗಳಿಗೆ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಾನೆ. ಕಡಿಮೆ ಅವಧಿಯಲ್ಲಿ ಹೆಚ್ಚು ಲಾಭವನ್ನು ಪಡೀತಾನೆ. ಆದರೆ ರೈತನಿಗೆ ಲಾಭವೇ ಸಿಕ್ಕೋದಿಲ್ಲ. ಯಾಕೆ ಇವತ್ತು ರೈತ ಬೆಳೆಗಳನ್ನು ಬೆಳೆಯುವುದಕ್ಕೆ ಹಿಂಜರಿತಾ ಇದ್ದಾನೆ ಅಂದ್ರೆ, ವ್ಯವಸಾಯದಿಂದ ಯಾವುದೇ ಪ್ರಯೋಜನಗಳಿಲ್ಲ, ವ್ಯವಸಾಯದಿಂದ ಯಾವುದೇ ಲಾಭಗಳಿಲ್ಲ ಅಂತ ಹಿಂಜರಿಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಹುಶಃ ರೈತನಿಗೆ ಅತಿ ಹೆಚ್ಚು ಲಾಭ ಸಿಕ್ಕಿದ್ರೆ ಇವತ್ತು ನಮ್ಮ ದೇಶದಲ್ಲಿ ತುಂಬಾ ಜನ ರೈತರು ಹುಟ್ಟುಕೊಳ್ತಾ ಇದ್ರು. ನಾವು ರೈತರನ್ನ ದೇಶದ ಬೆನ್ನೆಲುಬು ಅಂತ ಕರಿತೇವೆ, ಅನ್ನದಾತ ಅಂತ ಕರಿತೇವೆ. ಆದರೆ ಇವತ್ತು ಅವರಿಗೆ ಸಿಗಬೇಕಾದಂತಹ ನ್ಯಾಯ, ಸಿಗಬೇಕಾದಂತಹ ಲಾಭ ಸಿಗ್ತಾ ಇಲ್ಲ. ಆ ಲಾಭವನ್ನು ಯಾರು ಪಡಿತಿದ್ದಾರೆ? ಸುಖ ಪಡುವ ರಕ್ಕಸರು ನಡುವೆ ಇದ್ದರು. ರಕ್ಕಸರು ಅಂದ್ರೆ ರಾಕ್ಷಸರು ಅಂತ, ರಾಕ್ಷಸತನದ ಬುದ್ಧಿಯನ್ನ ಹೊಂದಿರುವಂತಹ ಜನಗಳು ರಾಕ್ಷಸರು ನಮ್ಮ ನಡುವೆ ಇಂದು ಇದ್ದಾರೆ. ರೈತನ ಬಗ್ಗೆ ಅನುಕಂಪವನ್ನೂ ತೋರಿಸದೆ, ಪ್ರೀತಿಯನ್ನು ತೋರಿಸದೆ ಮೋಸ ಮಾಡಿ ಬದುಕುವಂತಹ ರಾಕ್ಷಸ ಸಮುದಾಯದ ಜನ ಇನ್ನೂ ಕೂಡ ನಮ್ಮ ನಡುವೆ ಇದ್ದಾರೆ. ಇವರು ಎಂತವರು ಅಂದ್ರೆ, ನರನಸ್ತಿ ಪಂಜರದ ಹಡಿಗಲ್ಲ ಮೇಲಿವರು. ನರನ ಅಸ್ಥಿ ಪಂಜರವನ್ನೇ, ಅವನ ಮೂಳೆಗಳನ್ನೇ, ಅವನ ಶ್ರಮವನ್ನೇ, ಅವನ ಕಷ್ಟಗಳನ್ನೇ ಹಡಿಗಲ್ಲನ್ನಾಗಿ ಮಾಡಿಕೊಂಡು, ತಳಹದಿಯನ್ನಾಗಿ ಮಾಡಿಕೊಂಡು ಸುಖ ಪಡುವಂತಹ ರಾಕ್ಷಸ ಸಮುದಾಯದವರು
ಅಷ್ಟೇ ಅಲ್ಲ, ಬಡವರ ಕಷ್ಟಗಳನ್ನು ಉಪಯೋಗಿಸಿಕೊಂಡು ಬಡವನ ಶ್ರಮ ಎನ್ನುವಂತಹ ಆ ಮೂಳೆಗಳನ್ನೇ, ಅಸ್ಥಿಪಂಜರವನ್ನೇ ತಳಹದಿಯನ್ನಾಗಿ ಮಾಡಿಕೊಂಡು ಸುಸ್ಥಿರವು ಎನ್ನುವಂತ ಭವನಗಳನ್ನು, ಬೃಹತ್ತಾಗಿರುವಂತಹ ದೊಡ್ಡ ದೊಡ್ಡದಾಗಿರುವಂತಹ ಕಟ್ಟಡಗಳನ್ನು ಕಟ್ಟಿಕೊಂಡು ಸುಖ ಪಡುವಂತಹ ಸಮುದಾಯದವರು ಇನ್ನೂ ಕೂಡ ನಮ್ಮ ನಡುವೆ ಇದ್ದಾರೆ. ಸ್ವಾತಂತ್ರ್ಯ ಬಂದು ಸುಮಾರು 75 ವರ್ಷಗಳನ್ನು ನಾವು ದಾಟಿದ್ರು ಕೂಡ ಇವತ್ತಿನವರೆಗೂ ಬಡತನವನ್ನು ಹೋಗಲಾಡಿಸುವುದಕ್ಕೆ ಯಾವುದೇ ರಾಜಕೀಯ ಪಕ್ಷಗಳಿಂದ ಸಾಧ್ಯ ಆಗಿಲ್ಲ. ಅಧಿಕಾರಕ್ಕೆ ಬರುವುದಕ್ಕೆ ಮುಂಚೆ ಎಲ್ಲಾ ಸರ್ಕಾರಗಳು ಕೂಡ, ಎಲ್ಲಾ ಪಕ್ಷಗಳು ಕೂಡ ಹೇಳುವುದು ಒಂದೇ ಮಾತು, ನಮ್ಮ ಉದ್ದೇಶ ಬಡತನವನ್ನು ನಿರ್ಮೂಲನೆ ಮಾಡೋದು. ಆದರೆ ಯಾರಿಂದಲೂ ಕೂಡ ಅದು ಸಾಧ್ಯವಾಗಿಲ್ಲ. ಅವರು ರೈತರನ್ನ ಒಂದು ಕಡೆ ಸುಲಿಗೆ ಮಾಡ್ತಾರೆ, ರೈತರಿಗೆ ಕೊಡಬೇಕಾದಂತಹ ನ್ಯಾಯವನ್ನ, ಬೆಲೆಯನ್ನ ಇವತ್ತು ಕೊಡದೆ ಅವರನ್ನ ಸುಲಿಗೆ ಮಾಡುತ್ತಿರುವಂತಹ ಒಂದು ಸಮುದಾಯವು ಕೂಡ ನಮ್ಮ ನಡುವೆ ಇದೆ. ಅಷ್ಟೇ ಅಲ್ಲ, ಶ್ರೀಮಂತರು, ಬಂಡವಾಳಶಾಹಿಗಳು ಬಡವನ ಅಸ್ಥಿ ಪಂಜರವನ್ನೇ ತಳಹದಿಯನ್ನಾಗಿ ಮಾಡಿಕೊಂಡು, ಶ್ರಮವನ್ನೇ ತಳಹದಿಯನ್ನಾಗಿ ಮಾಡಿಕೊಂಡು ಸುಂದರವಾದಂತಹ ದೊಡ್ಡ ದೊಡ್ಡದಾದಂತಹ ಕಟ್ಟಡಗಳನ್ನ, ಭವನಗಳನ್ನ ನಿರ್ಮಿಸಿಕೊಂಡು ಸುಖ ಪಡುವಂತಹ, ಸಂತೋಷ ಪಡುವಂತಹ ಸಮುದಾಯ ನಮ್ಮ ಮಧ್ಯದಲ್ಲಿಯೇ ಇದೆ. ಬಡವನ ಬಗ್ಗೆ ಅನುಕಂಪವಾಗಲಿ, ರೈತನ ಬಗ್ಗೆ ಪ್ರೀತಿಯಾಗಲಿ ಇವರ ಯಾರಿಗೂ ಕೂಡ ಇಲ್ಲ ಅನ್ನುವುದನ್ನ ಗಮನಿಸಬೇಕು. ಈ ಜನ ಎಂತೆವರು ಅಂದ್ರೆ ಸುಸ್ಥಿರವು ಎನ್ನುವಂತ ಭವನಗಳನ್ನು ನಿರ್ಮಿಸುವ ಕ್ರೂರ ಜನ, ಕೆಟ್ಟವರು ಅಂತ. ಬಡವರ ಬಗ್ಗೆ ಪ್ರೀತಿ ಇಲ್ಲ, ಬಡವರ ಬಗ್ಗೆ ಗೌರವ ಇಲ್ಲ, ರೈತರ ಬಗ್ಗೆ ಅನುಕಂಪ ಇಲ್ಲ, ಯಾವುದೇ ವಿಶ್ವಾಸಗಳಿಲ್ಲ. ಕ್ರೂರ ಜನ, ಕೆಟ್ಟ ಜನಗಳು. ಇವರು ಎಂತವರು ಅಂದ್ರೆ ತೂಗಲೆಂದೇ ಬಂದು ಕೂಸ ತೊರಳದೆ ಹಿಸುಕಲೆಳಸುತ್ತಿದ್ದರು. ಎಂತ ಅದ್ಭುತವಾದ ಮಾತುಗಳನ್ನು ಹೇಳ್ತಾರೆ. ತೂಗಲೆಂದೇ ಬಂದು ಕೂಸ ಕೊರಳನೆ ಹಿಸುಕಲೆಳಸುತ್ತಿದ್ದರು. ತೂಗುವುದು ಅಂದ್ರೆ ಸುಖ ಕೊಡುವುದು ಅಂತ ಅರ್ಥ. ಈಗ ಒಂದು ಮಗುವನ್ನ ತೊಟ್ಟಿಲಿನಲ್ಲಿ ಮಲಗಿಸಿ ತೊಟ್ಟಿಲನ್ನು ತೂಗ್ತೇವೆ. ಆ ತೊಟ್ಟಿಲನ್ನು ತೂಗುವಾಗ ಮಗುವಿಗೆ ಸುಖ ಅನ್ನುವುದು ಸಿಕ್ಕಿ ಸುಖವಾಗಿ ನೆಮ್ಮದಿಯಾಗಿ ನಿದ್ರಿಸುತ್ತೆ. ಹಾಗಾಗಿ ತೂಗುವುದು ಅಂದ್ರೆ ಸುಖ ಪಡುವುದು ಅಂತ ಅರ್ಥ, ಸುಖ ಕೊಡುವುದು ಅಂತ ಅರ್ಥ. ಈ ಜನ ಬಡವರಿಗೆ ಸುಖವನ್ನ ಕೊಡುತ್ತೇವೆ, ನೆಮ್ಮದಿಯನ್ನ ಕೊಡುತ್ತೇವೆ ಎಂದು ಹೇಳಿಕೊಂಡು ಬಂದಂತಹ ಜನ ಆ ಬಡವರ ಮಕ್ಕಳುಗಳ ಕೊರಳನ್ನ ಇಸುಕಿ ಸಾಯಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹಾಗೆ ಅವರ ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ದಾರೆ. ಇವತ್ತು ಒಂದು ಕಡೆ ವಿದ್ಯಾವಂತರಾದಂಥವರಿಗೆ ಇವತ್ತು ಸರಿಯಾದಂತಹ ಉದ್ಯೋಗಗಳು ಸಿಗ್ತಾ ಇಲ್ಲ. ಅಲ್ಲೂ ಕೂಡ ಎಷ್ಟೋ ಜನ ನಿರುದ್ಯೋಗಿಗಳು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಹೀಗೆ ಈ ಜನ ಬಡವನ ಶ್ರಮವನ್ನ ಕಿತ್ತುಕೊಂಡು ಬಡವನ ಅಸ್ಥಿಪಂಜರವೆಂಬಂತಹ ತಳಹದಿಯನ್ನು ನಿರ್ಮಿಸಿಕೊಂಡು ಸುಂದರವಾದಂತಹ ಕಟ್ಟಡಗಳನ್ನು ಕಟ್ಟಿಕೊಂಡು ಸುಖ ಪಡುತ್ತಿರುವಂತಹ ಈ ಜನ, ಕ್ರೂರ ಜನ, ಜನಗಳಿಗೆ ನೆಮ್ಮದಿಯನ್ನು ಕೊಡುತ್ತೇವೆ ಎಂದು ಹೇಳಿಕೊಂಡು ಬರ್ತಾರೆ. ಬರುವ ಎಲ್ಲ ರಾಜಕೀಯ ವ್ಯಕ್ತಿಗಳು ಅದೇ, ನಾನು ನನ್ನ ಕ್ಷೇತ್ರದ ಅಭಿವೃದ್ಧಿಯೇ ನನ್ನ ಗುರಿ, ಬಡತನದ ನಿರ್ಮೂಲನೆಯೇ ನನ್ನ ಗುರಿ ಅಂತ ಮಾತನಾಡ್ತಾರೆ. ಹೀಗೆ ತೊಟ್ಟಿಲನ್ನು ತೂಗುವುದಕ್ಕಾಗಿ ಬಂದಂತಹ ಜನ, ಜನಗಳಿಗೆ ನೆಮ್ಮದಿಯನ್ನು ಕೊಡುತ್ತೇವೆ ಎಂದು ಹೇಳಿಕೊಂಡು ಬಂದಂತಹ ಜನ ಇವತ್ತು ಮಕ್ಕಳ ಕೊರಳನ್ನು ಹಿಸುಕಿ ಸಾಯಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮಕ್ಕಳ ಭವಿಷ್ಯವನ್ನೇ ಹಾಳು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿಯೇ ಇವತ್ತು ದೇಶದಲ್ಲಿ ಭ್ರಷ್ಟಾಚಾರ, ಮೋಸ, ಅನ್ಯಾಯಗಳಂತಹ ದುರ್ಘಟನೆಗಳು ಇವತ್ತು ಹೆಚ್ಚಾಗುವುದಕ್ಕೆ ಸಾಧ್ಯವಾಗ್ತಾ ಇರುವುದು. ಈ ಜನ ಎಂತವರು ಅಂದ್ರೆ
ಸುಡುಗಾಡ ನಡುವಲ್ಲೇ ಸುಖದ ಸುಪ್ಪತ್ತಿಗೆಯ ಹಾಸಿ ಮಲಗುವ ಜನರು ನಾಡೊಳಿಯರು. ಸುಡುಗಾಡು ಅಂದ್ರೆ ಸ್ಮಶಾನ ಅಂತ. ಸ್ಮಶಾನವನ್ನೂ ಕೂಡ ಬಿಡದೆ ಸ್ಮಶಾನದಲ್ಲಿ ಹೆಣಗಳನ್ನ ಹೂಳುವಂತಹ ಆ ಸ್ಮಶಾನವನ್ನ ಕಬಳಿಸಿಕೊಂಡು ಆ ಸ್ಮಶಾನದಲ್ಲಿಯೇ ಸುಂದರವಾದಂತಹ ಭವನಗಳನ್ನ ಕಟ್ಟಡಗಳನ್ನ ನಿರ್ಮಿಸಿಕೊಂಡು ಹಾಸಿ ಮಲಗುವ ಸುಖ ಪಡುವಂತಹ ಜನಗಳು ಇನ್ನೂ ಕೂಡ ನಮ್ಮ ನಡುವೆ ಇದ್ದಾರೆ ಅಂತ. ಯಾವ ಪ್ರೀತಿಯೂ ಇಲ್ಲದೆ, ಬಡವರ ಬಗ್ಗೆ ಅನುಕಂಪವೂ ಇಲ್ಲದೆ, ಯಾವ ವಾತ್ಸಲ್ಯವೂ ಇಲ್ಲದೆ, ದೇಶದ ಬಗ್ಗೆ ಕಾಳಜಿ ಇಲ್ಲದೆ, ತನ್ನ ಅಭಿವೃದ್ಧಿಯನ್ನೇ ಮುಖ್ಯ ಗುರಿಯನ್ನಾಗಿ ಮಾಡಿಕೊಂಡು ಕೆಲಸ ಮಾಡುವಂತಹ, ದ್ರೋಹ ಮಾಡುವಂತಹ ಜನ ಇನ್ನೂ ಕೂಡ ನಮ್ಮ ನಡುವೆ ಇದ್ದಾರೆ. ಇವತ್ತಿನ ಸಂದರ್ಭದಲ್ಲಿ ದೇಶದ ಹಗರಣಗಳನ್ನು ನೀವು ನೋಡ್ತಾ ಹೋದ್ರೆ ಅವು ಕೋಟ್ಯಾಂತರ ರೂಪಾಯಿಯ ಹಗರಣಗಳು. ಎಲ್ಲ ರಾಜಕಾರಣಿಗಳು, ಅಧಿಕಾರಿಗಳು ಇವುಗಳಲ್ಲಿ ಶಾಮೀಲಾಗಿ ಮೋಸ ಮಾಡುತ್ತಿರುವುದನ್ನು ನಾವು ಕಾಣ್ತೇವೆ. ಈ ಮೋಸಕ್ಕೆ ಬಲಿಯಾಗುತ್ತಿರುವವರು ಯಾರು ಅಂದ್ರೆ ಈ ದೇಶದ ರೈತ ಮತ್ತು ಬಡ ಜನತೆ. ಹಾಗಾದ್ರೆ ಬಡವರಿಗೆ ತನ್ನ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳುವಂತಹ, ಸುಖವನ್ನ ಕಿತ್ತುಕೊಳ್ಳುವಂತಹ ತಿಳುವಳಿಕೆ ನನ್ನ ನಾಡಿನ ಈ ಜನತೆಗೆ ಯಾವತ್ತು ಬರುತ್ತೆ? ಕವಿ ಅದೇ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇರುವಂತದ್ದು. ನಮ್ಮ ಕಣ್ಮುಂದೆ ಇಷ್ಟೆಲ್ಲ ಅನ್ಯಾಯ, ದ್ರೋಹ, ವಂಚನೆ, ಮೋಸಗಳು ನಡೀತಾ ಇದ್ರು ಕೂಡ, ಅನ್ಯಾಯವನ್ನ ಮಾಡುವಂತಹ ಜನಗಳು ನಮ್ಮ ಕಣ್ಮುಂದೆ ಇದ್ದರೂ ಕೂಡ ಅದನ್ನು ವಿರೋಧಿಸುವಂತಹ ಪ್ರಯತ್ನವನ್ನ ನಾವೇಕೆ ಮಾಡ್ತಾ ಇಲ್ಲ? ಅದನ್ನು ತಡೆಯುವಂತಹ ಪ್ರಯತ್ನ ನಾವೇಕೆ ಮಾಡ್ತಾ ಇಲ್ಲ? ಅದನ್ನ ಹಿಡಿದುಕೊಡುವಂತಹ ಪೊಲೀಸರಿಗೋ ಅಥವಾ ಮತ್ತೊಬ್ಬರಿಗೋ ಹಿಡಿದುಕೊಡುವಂತಹ ಪ್ರಯತ್ನವನ್ನು ನಾವು ಯಾಕೆ ಮಾಡ್ತಾ ಇಲ್ಲ? ಇದು ಇಂತಹ ಒಂದು ತಿಳುವಳಿಕೆ ಇವತ್ತು ನಮಗೆ ಬರಬೇಕಾಗಿರುವಂಥದ್ದು. ಇವತ್ತಿನ ಜನತೆ ಹೇಗಿದ್ದಾರೆ ಅಂದ್ರೆ, ತಪ್ಪು ಮಾಡ್ತಿಲ್ಲ ನಿಜ, ಆದರೆ ತಪ್ಪು ಮಾಡುವವರನ್ನ ನೋಡಿಕೊಂಡು ಸುಮ್ಮನೇ ಇದ್ದಾರೆ. ಇದು ತಪ್ಪು ಮಾಡುವುದಕ್ಕಿಂತ ತಪ್ಪನ್ನ ಮಾಡುವವರನ್ನ ನೋಡಿಕೊಂಡು ಸುಮ್ಮನಿರುವುದು, ಅವರನ್ನ ಪ್ರೋತ್ಸಾಹಿಸುವುದು ಇನ್ನೂ ದೊಡ್ಡ ಅಪರಾಧ. ಹಾಗಾಗಿ ನಾವು ಕನಿಷ್ಠ ಪಕ್ಷ ಅದನ್ನ ವಿರೋಧಿಸುವಂತಹ, ಖಂಡಿಸುವಂತಹ ತಿಳುವಳಿಕೆಯನ್ನ ನಾವು ರೂಢಿಸಿಕೊಳ್ಬೇಕು. ಆಗ ಮಾತ್ರ ಈ ದೇಶ ಅಭಿವೃದ್ಧಿಯನ್ನ ಕಾಣುವುದಕ್ಕೆ ಸಾಧ್ಯ ಅನ್ನುವ ಆಶಯದೊಂದಿಗೆ ಕವಿ ಈ ಮಾತನ್ನು ಹೇಳ್ತಾರೆ. ಎಂದಿಗಯ್ಯ ಎಂದಿಗೆ, ಎಂದಿಗೋ ಎಂದಿಗೆ ನನ್ನ ನಾಡ ಮಂದಿಗೆ ತಿಳಿವು ಒಳೆಯುವುದೆಂದು. ಯಾವತ್ತು ನನ್ನ ನಾಡಿನ ಈ ಜನತೆಗೆ ತಿಳುವಳಿಕೆ ಬರುತ್ತದೆ ಅನ್ನುವುದನ್ನ ಹೀಗೆ ಹೇಳ್ತಾ ಹೋಗ್ತಾರೆ. ಈ ವಿಚಾರವನ್ನು ನೆನಪಿಸ್ಕೊಳ್ತಾ ಬೋಳೇಶಂಕರ ನಾಟಕದಲ್ಲಿ ಒಂದು ಮಾತು ಬರುತ್ತೆ. ಬಹುಶಃ ನಿಮಗಿದು ಆ ವಿಷಯ ಆಗಿಲ್ಲ, ಮುಂದೆ ನೋಡ್ತೇವೆ. ಪಿಶಾಚಿ ಬರುತ್ತೆ, ಕೊಡಂಗಿ ನಿಂತಿದ್ದಾನೆ. ಆಗ ಕೊಡಂಗಿ ಅಂತಾನೆ ಬೊಗಳ್ತಾನೆ, ಬೊಗಳಿದಂತೆ ಶಬ್ದ ಮಾಡ್ತಾನೆ. ಯಾಕೆ ಬೊಗಳದೆ ಅಂದ್ರೆ, ಪಿಶಾಚಿ ಬಂದಿದ್ದಾವ ಕಡೆಯ, ಪಿಶಾಚಿ ಬಂದ್ರೆ ನೀನ್ ಯಾಕೆ ಬೊಗಳ್ಬೇಕು ಅಂದ್ರೆ, ದುಷ್ಟರು ಬಂದಾಗ ಕನಿಷ್ಠ ಪಕ್ಷ ನಾವು ತಡೆದೇ ಇದ್ರು ಬೊಗಳೋ ಕೆಲಸ ಆದ್ರೂ ಮಾಡ್ಬೇಕು ಕಣಯ್ಯ ಅಂತ. 5ನೇ ಭಾಗ, ಮುಂದಿನ ಭಾಗವನ್ನ ನೋಡೋಣ. ಬೂಟು ಕಾಲಿನೇಟು ಬಿದ್ದರೆಂದು ಸುಮ್ಮನಿರುವರೆ, ಕಿವಿಯ ತುಂಬ ಕಲ್ಲಿನೇಟು ತಿಂದ ಕುನ್ನಿ ಮರಿಯ ಕೂಗು ಕೇಳದಲ್ಲೋ ಗರ್ಜನೆ, ಕಿವಿ ಬಿರಿಯುವ ಮೃಗರಾಜನ ತುಂಬು ಕೊರಳ ಗರ್ಜನೆ, ರಕ್ತಪಾನ ಮತ್ತ ಈ ರಾಕ್ಷಸಗಣ ಹತ್ಯೆಗೆ ಕ್ಷಾತ್ರವದೆಗೆ ನಿಂತ ಜಾಮದ ಕುಡಿಯಂತೆ ಕೆರಳಿ ನಿಂತು, ಗಂಡು ಗೊಡಲಿಯುಟ್ಟು ಜನತೆ ಹೆಜ್ಜೆ ಇಡುವುದೆಂದಿಗೆ ನಡೆಯುವುದೆಂದು ಮುಂದಕ್ಕೆ. ಗೂಟು ಕಾಲಿನೇಟು ಬಿದ್ದರಿನ್ನು ಸುಮ್ಮನಿರುವರೆ, ಸ್ವಾತಂತ್ರ್ಯವನ್ನು 75 ವರ್ಷಗಳನ್ನು ನಾವು ದಾಟಿದ್ದೀವಿ. ಇನ್ನೂ ನೀವು ಮೇಲ್ವರ್ಗದವರ, ಅಧಿಕಾರಿಗಳ, ಪೊಲೀಸರ
ಕೊಡುತ್ತಿರುವಂತಹ ಶಿಕ್ಷೆಗಳನ್ನು ಅನುಭವಿಸಿಕೊಂಡು ಅವರು ಮಾಡುತ್ತಿರುವಂತಹ ಮೋಸ, ಅನ್ಯಾಯ, ಶೋಷಣೆಯನ್ನ ಸಹಿಸಿಕೊಂಡು ಸುಮ್ಮನಿರುವುದು ನ್ಯಾಯವೇ? ನಮ್ಮ ಜನಕ್ಕೆ ಈ ಪ್ರಶ್ನೆಯನ್ನು ಹಾಕಿದರೆ ಕವಿ. ಬೂಟು ಕಾಲಿನೇಟು ಬಿದ್ದರೆಂದು ಸುಮ್ಮನಿರುವರೆ? ಮೇಲ್ವರ್ಗ, ಶ್ರೀಮಂತರು, ಬಂಡವಾಳಶಾಹಿಗಳು, ಅಧಿಕಾರಿಗಳು, ಪೊಲೀಸರು ಬೂಟು ಕಾಲಿನಲ್ಲಿ ಒದಿತಿದ್ರು ಕೂಡ ಅದೆಲ್ಲವನ್ನ ಸಹಿಸಿಕೊಂಡು ಸುಮ್ಮನಿದ್ದೀರಲ್ಲ, ಇದು ನ್ಯಾಯವೇ? ಸುಮ್ಮನಿರುವುದು ಸರಿಯೇ? ಸರಿಯಲ್ಲ ಅಂತ ನಾವು ಕನಿಷ್ಠ ಪಕ್ಷ ನಮಗಾಗುತ್ತಿರುವಂತಹ ಶೋಷಣೆ ಏನು, ನನಗಾಗುತ್ತಿರುವಂತಹ ಅನ್ಯಾಯ ಏನು ಅನ್ನುವುದನ್ನಾದರೂ ನಾವು ಯೋಚಿಸಬೇಕು. ಇಡೀ ಸಮಾಜವನ್ನು ನಿಂತಿದ್ದೇ ಇರಬಹುದು, ಇನ್ನೊಬ್ಬರ ಬದುಕನ್ನ ಹಸರುಗೊಳಿಸುವಂತಹ ಪ್ರಯತ್ನವನ್ನು ನೀವು ಮಾಡದೇ ಇರಬಹುದು. ನಿನಗಾಗುತ್ತಿರುವ ಅನ್ಯಾಯ ಏನು? ನಿನಗೆ ಯಾರು ಶೋಷಣೆಯನ್ನು ಮಾಡ್ತಾ ಇದ್ದಾರೆ, ದೌರ್ಜನ್ಯವನ್ನು ಮಾಡ್ತಿದ್ದಾರೆ, ಕನಿಷ್ಠ ಪಕ್ಷ ಅದನ್ನಾದರೂ ವಿರೋಧಿಸುವಂತಹ ಮನೋಧರ್ಮವನ್ನು ನಾವು ಬೆಳೆಸ್ಕೊಳ್ತೇ ಹೋದ್ರೆ ಈ ಸಮಾಜದಲ್ಲಿ ಅಭಿವೃದ್ಧಿಯನ್ನ ಕಾಣುವುದು ತುಂಬಾ ಕಷ್ಟ. ಅದಕ್ಕೆ ಕವಿ ಹೇಳ್ತಾರೆ, ಬೂಟು ಕಾಲಿನ ಏಟು ಬಿದ್ದರೆಂದು ಸುಮ್ಮನಿರುವರೆ. ಬೂಟು ಕಾಲಿನ ಏಟು ಅಂದ್ರೆ ಶೋಷಣೆ ಅಂತ. ಇಷ್ಟೆಲ್ಲ ಶೋಷಣೆ ನಡೆಯುತ್ತಿದ್ದರೂ ಕೂಡ ನೀವು ಸುಮ್ಮನಿರುವುದು, ಸುಮ್ಮನೆ ಕೂರುವುದು ನ್ಯಾಯವೇ? ಕಿವಿಯ ತುಂಬ ಕಲ್ಲಿನೇಟು ತಿಂದ ಕುನ್ನಿ ಮರಿಯ ಕೂಗು ಕೇಳದಲ್ಲೋ ಗರ್ಜನೆ. ನಿನ್ನ ಈ ನೋವು, ನಿನ್ನ ಈ ಗರ್ಜನೆ ಯಾರಿಗೂ ಕೇಳಿಸುತ್ತಿಲ್ಲ. ಒಂದು ನಾಯಿ ಮರಿ, ಕುನ್ನಿ ಮರಿಗೆ ಒಂದು ಕಲ್ಲಿನಿಂದ ಹೊಡೆದ್ರೆ ಅದು ಕುಯ್ 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 ಶಬ್ದವನ್ನು ಮಾಡ್ತಾ ಎಲ್ಲೋ ಒಂದು ಕಡೆ ಹೋಗಿ ಮೂಲೆಗೆ ಸೇರ್ಬಿಡುತ್ತೆ. ಮತ್ತದು ಮುಂದಕ್ಕೆ ಬರೋ ಪ್ರಯತ್ನ ಮಾಡೋದಿಲ್ಲ. ನಾಯಿ ಮರಿ ಮೂಲೆ ಗುಂಪಿಗೆ ಸೇರಿದಂತೆ ನೀವು ಕೂಡ ಮೇಲ್ವರ್ಗದವರ ಏಟುಗಳನ್ನು ತಿಂದುಕೊಂಡು, ಅವರ ದೌರ್ಜನ್ಯಗಳನ್ನು ಸಹಿಸಿಕೊಂಡು, ಅವರು ಕೊಡುತ್ತಿರುವಂತಹ ಕಷ್ಟಗಳನ್ನೆಲ್ಲ ಅನುಭವಿಸಿಕೊಂಡು ಅಳುತ್ತಾ ದುಃಖಿಸುತ್ತಾ ಹೀಗೆ ನಾಯಿ ಮರಿಯ ರೀತಿಯಲ್ಲಿ ಮೂಲೆಗೆ ಕೂರುವುದು ಸರಿಯೇ? ನಿನ್ನ ನೋವು, ನಿನ್ನ ಅಳಲು, ನಿನ್ನ ದುಃಖ ಕೇಳದಲ್ಲೋ ಗರ್ಜನೆ. ನಿನ್ನ ನೋವನ್ನ ಕೇಳಿಸಿಕೊಳ್ಳುವಂತಹ ವ್ಯವಧಾನ ಯಾರಿಗೂ ಇಲ್ಲ. ನೀನು ಹೀಗೆ ಮೂಲೆ ಗುಂಪಾಗಿ ನಾಯಿ ಮರಿಯ ರೀತಿಯಲ್ಲಿ ನೀನು ಮೂಲೆಗೆ ಸೇರಿದರೆ ನಿನ್ನನ್ನು ವಿಚಾರಿಸುವವರು ಈ ಲೋಕದಲ್ಲಿ ಯಾರೂ ಇಲ್ಲ. ಹಾಗಾಗಿ ನೀನು ಏನು ಮಾಡಬೇಕು? ಗರ್ಜನೆಯನ್ನು ಮಾಡಬೇಕು. ಆ ಗರ್ಜನೆ ಹೇಗೆ? ಇಡೀ ನಾಡಿಗೆ ಕೇಳಿಸುವಂತೆ, ಇಡೀ ಜಗತ್ತಿಗೆ ಕೇಳಿಸುವಂತೆ ಗರ್ಜನೆಯನ್ನು ಮಾಡಬೇಕು. ಹೇಗೆ ಅಂದ್ರೆ ಕಿವಿ ಬಿರಿಯುವ ಮೃಗರಾಜನ ತುಂಬು ಕೊರಳ ಗರ್ಜನೆ. ಮೃಗರಾಜ ಅಂದ್ರೆ ಯಾರು? ಸಿಂಹ. ಕಾಡಿನಲ್ಲಿ ಸಿಂಹ ಒಮ್ಮೆ ಶಬ್ದವನ್ನು ಮಾಡಿದ್ರೆ ಸಾಕು, ಇಡೀ ಕಾಡಿನಲ್ಲಿರುವಂತಹ ಪ್ರಾಣಿಗಳೆಲ್ಲವೂ ಕೂಡ ತರತರದೆ ಶುರು ಮಾಡ್ತಾರೆ, ಹೆದರ್ಕೊಂಡು ಮೂಲೆಗೆ ಇರ್ತಾರೆ. ಅಷ್ಟರ ಮಟ್ಟಿಗೆ ಹೆದರ್ಕೊಳ್ತಾರೆ. ಇವತ್ತು ನಾವು ಈ ಸಮಸ್ಯೆಯನ್ನು ಹೋಗಲಾಡಿಸುವುದಕ್ಕೆ, ದೇಶದಲ್ಲಿ ನಡೆಯುತ್ತಿರುವಂತಹ ಅನ್ಯಾಯವನ್ನು ಹೋಗಲಾಡಿಸುವುದಕ್ಕೆ ಕಾಡಿನ ರಾಜನಾದಂತಹ ಸಿಂಹದಂತೆ ಗರ್ಜನೆಯನ್ನು ಮಾಡಬೇಕು. ಗರ್ಜನೆಯನ್ನು ಮಾಡಿ ಈ ಅನ್ಯಾಯವನ್ನ ಹೋಗಲಾಡಿಸುವಂತಹ ಪ್ರಯತ್ನವನ್ನು ಮಾಡಬೇಕು. ಯಾವ ಅನ್ಯಾಯವನ್ನು ಕೂಡ ಮೆಲ್ಲಗೆ ನಿಧಾನವಾಗಿ ಹೇಳಿ ಬದಲಾಯಿಸುವುದಕ್ಕೆ ಈ ಜಗತ್ತಿನಲ್ಲಿ ಸಾಧ್ಯವಿಲ್ಲ. ಹೋರಾಟ, ದರ್ಪ, ಗರ್ಜನೆ ಇವುಗಳನ್ನು ಮಾಡಿದಾಗ ಮಾತ್ರ ಅನ್ಯಾಯಗಳನ್ನ, ಮೋಸಗಳನ್ನ, ದ್ರೋಹಗಳನ್ನ ಹೋಗಲಾಡಿಸುವುದಕ್ಕೆ ಸಾಧ್ಯ. ಹೇಗೆ ನಾವು ಪ್ರಯತ್ನಿಸಬೇಕು ಅಂದ್ರೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ನೋಡಿ. ರಕ್ತಪಾನ ಮತ್ತ ಈ ರಾಕ್ಷಸಗಳ ಹತ್ಯೆಗೆ ಕ್ಷಾತ್ರವದೆಗೆ ನಿಂತ ಜಾಮದಗ್ನಿಯಂತೆ ಕೆರಳಿ ನಿಂತು. ಜಾಮದಗ್ನಿ ಅಂದ್ರೆ ಪರಶುರಾಮ. ಇವರು ಜಮದಗ್ನಿಯ ಮಗ.
ಜಮದಗ್ನಿ, ಜಾಮದಗ್ನಿ. ಜಮದಗ್ನಿಯ ಮಗ ಜಾಮದಗ್ನಿ. ಜಾಮದಗ್ನಿ ಅಂದ್ರೆ ಇವನು ಪರಶುರಾಮ ಅಂತ ಪುರಾಣದಲ್ಲಿ ಬರುವಂತಹ ಒಂದು ಕಥೆ ಇದು. ಈ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಈ ಕಥೆಯನ್ನು ನಾವು ನೋಡೋದಾದ್ರೆ, ಕಾರ್ತವೀರ್ಯಾರ್ಜುನ ಅಂತ ಒಬ್ಬ ರಾಜ ಇರ್ತಾನೆ. ಆ ಕಾರ್ತವೀರ್ಯಾರ್ಜುನ ಅನ್ನುವವನು ಒಂದು ದಿವಸ ತನ್ನ ಸೈನ್ಯದ ಸಮೇತವಾಗಿ ಜಮದಗ್ನಿ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾನೆ. ಇವರು ಋಷಿಗಳಿವರು. 100 ಜನ ಸೈನಿಕರನ್ನ ಕರೆದುಕೊಂಡು ಹೋಗಿರ್ತಾನೆ ಕಾರ್ತವೀರ್ಯಾರ್ಜುನ. ಆ ಜಮದಗ್ನಿ ಮಹರ್ಷಿಗಳು ಎಲ್ಲರಿಗೂ ತುಂಬಾ ಚೆನ್ನಾಗಿ ಉಪಚಾರವನ್ನು ಮಾಡ್ತಾರೆ. ಎಲ್ಲ ಉಪಚಾರವನ್ನ ಮಾಡಿ ಮುಗಿಸಿದ ಮೇಲೆ ಕಾರ್ತವೀರ್ಯಾರ್ಜುನ ಜಮದಗ್ನಿ ಮಹರ್ಷಿಗಳಿಗೆ ಹೇಳ್ತಾರೆ, ಇಷ್ಟೊಂದು ಜನಗಳಿಗೆ ಉಪಚಾರವನ್ನು ಮಾಡಿದ್ರಲ್ಲ, ತುಂಬಾ ಅತ್ಯುತ್ತಮವಾಗಿ ಉಪಚಾರವನ್ನು ಮಾಡಿದ್ರಲ್ಲ, ಇದು ನಿಮಗೆ ಹೇಗೆ ಸಾಧ್ಯವಾಯಿತು ಅಂತ. ಆಗ ಜಮದಗ್ನಿ ಮಹರ್ಷಿಗಳು ಹೇಳ್ತಾರೆ, ನಮ್ಮಲ್ಲಿ ಒಂದು ಕಾಮಧೇನು ಹಸು ಇದೆ, ಕೇಳಿದ್ದೆಲ್ಲವನ್ನು ಕೂಡ ಆ ಹಸು ಕೊಡುತ್ತೆ, ಹಾಗಾಗಿ ನಾನು ನಿಮಗೆ ಉಪಚಾರ ಮಾಡಿದ್ದೇನೆ. ಆಗ ಆ ಹಸುವಿನ ಆಸೆಪಟ್ಟಂತಹ ಕಾರ್ತವೀರ್ಯಾರ್ಜುನ ಅದನ್ನ ನಮಗೆ ಕೊಡಿ ಅಂತ ಕೇಳ್ತಾರೆ. ಅವರು ಕೊಡೋದಿಲ್ಲ. ಆಗ ಜಮದಗ್ನಿ ಮಹರ್ಷಿಗಳ ಮೇಲೆ ಯುದ್ಧವನ್ನು ಮಾಡ್ತಾರೆ. ಜಮದಗ್ನಿ ಮಹರ್ಷಿಗಳಿಗೆ 21 ಸಾರಿ ಬಾಣಗಳಿಂದ ಹೊಡೆದು ಅವರನ್ನ ಕೊಂದು ಹಾಕ್ತಾನೆ. ಕೊಂದು ಹಾಕಿ ಆ ಹಸುವನ್ನ ಹೊಡ್ಕೊಂಡು ಹೊರಟೋಗ್ತಾನೆ ತನ್ನ ರಾಜ್ಯಕ್ಕೆ. ಆಮೇಲೆ ಜಮದಗ್ನಿ ಮಹರ್ಷಿಗಳ ಪತ್ನಿ ರೇಣುಕಾದೇವಿ ಪರಶುರಾಮನನ್ನು ಕರೆಸಿಕೊಳ್ತಾಳೆ. ಪರಶುರಾಮನನ್ನು ಕರೆಸಿಕೊಂಡು ಎಲ್ಲ ವಿಷಯವನ್ನ ಹೇಳ್ತಾನೆ. ಆಗ ಪರಶುರಾಮ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ. ಈ ಭೂಮಂಡಲದಲ್ಲಿರುವಂತಹ ಎಲ್ಲ ಕ್ಷತ್ರಿಯರನ್ನ ನಾನು ಸಂಹಾರ ಮಾಡ್ತೀನಿ. ಈ ಭೂಮಿಯ ಮೇಲೆ ಒಬ್ಬನೇ ಒಬ್ಬ ಕ್ಷತ್ರಿಯರನ್ನು ನಾನು ಉಳಿಸೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿ ಈ ಭೂಮಂಡಲವನ್ನ 21 ಬಾರಿ ಪ್ರದಕ್ಷಿಣೆಯನ್ನ ಹಾಕಿ ಇರುವಂತಹ ಎಲ್ಲ ಕ್ಷತ್ರಿಯರಾಗನ್ನ ಕೊಂದಾಕ್ಬಿಡ್ತಾನೆ ಈ ಪರಶುರಾಮ. ಈ ರೀತಿಯಲ್ಲಿ ಪುರಾಣದಲ್ಲಿ ಹೇಗೆ ಪರಶುರಾಮ ಒಂದು ಪ್ರತಿಜ್ಞೆಯನ್ನ ಮಾಡಿ ಇರುವಂತಹ ಎಲ್ಲ ಕ್ಷತ್ರಿಯ ರಾಜರನ್ನ ಕೊಂದು ಹಾಕಿದ್ದೋ, ಅದೇ ರೀತಿಯ ಪ್ರತಿಜ್ಞೆಯನ್ನ ಇವತ್ತು ನಮ್ಮ ಈ ಜನತೆ ಮಾಡಬೇಕಾಗಿದೆ. ಆ ರೀತಿಯಲ್ಲಿ ಪರಶುರಾಮ ಪ್ರತಿಜ್ಞೆಯನ್ನ ಕೈಗೊಂಡು ಹೇಗೆ ಈ ಭೂಮಿಯ ಮೇಲಿರುವಂತಹ ಕ್ಷತ್ರಿಯ ರಾಜರನ್ನೆಲ್ಲ ಸಂಪೂರ್ಣವಾಗಿ ಹತ್ಯೆ ಮಾಡ್ತಾನೋ, ಸಂಹಾರ ಮಾಡ್ತಾನೋ, ಹಾಗೆ ಇವತ್ತಿನ ಜನತೆ ಪ್ರತಿಜ್ಞೆಯನ್ನು ಮಾಡಬೇಕಾಗಿದೆ. ಇವತ್ತಿನ ಜನತೆ ಪ್ರತಿಜ್ಞೆಯನ್ನು ಮಾಡಿ ಈ ದೇಶದಲ್ಲಿರುವಂತಹ ಮೋಸಗಾರರನ್ನ, ಲಂಚಕೋರರನ್ನ ಉಳಿಸುವುದಿಲ್ಲ, ಭ್ರಷ್ಟಾಚಾರದಲ್ಲಿ ತೊಡಗಿರುವವರನ್ನ ಉಳಿಸುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಇವತ್ತಿನ ಜನತೆ ಹೆಜ್ಜೆ ಇಡಬೇಕಾಗಿದೆ. ಆ ರೀತಿಯಲ್ಲಿ ನಮ್ಮ ಜನತೆ ಹೆಜ್ಜೆ ಇಡುವುದೆಂದಿಗೆ ಅನ್ನುವ ಮಾತನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ರಕ್ತಪಾನ ಮತ್ತ ಈ ರಾಕ್ಷಸಗಳ ಹತ್ಯೆಗೆ, ರಕ್ತಪಾನ ಮತ್ತ ಬಡವರ ರಕ್ತವನ್ನ ಹೀರಿ ಕುಡಿದು ಮತ್ತು ಬಂದಿರುವಂತಹ ಈ ರಾಕ್ಷಸ ಗುಂಪಿನ, ರಾಕ್ಷಸರಂತಹ ಗುಣಗಳನ್ನು ಹೊಂದಿರುವಂತಹ ಈ ಜನಗಳ ಹತ್ಯೆಗೆ, ಸಂಹಾರಕ್ಕೆ, ನಾಶಕ್ಕೆ ಕ್ಷಾತ್ರವಧೆಗೆ ನಿಂತ ಜಾಮದಗ್ನಿಯಂತೆ ಕೆರಳಿ ನಿಂತು. ಕ್ಷಾತ್ರವಧೆ ಕ್ಷತ್ರಿಯ, ಕ್ಷತ್ರಿಯರನ್ನ ವಧಿಸುತ್ತೇನೆ, ಕ್ಷತ್ರಿಯರನ್ನ ನಾಶ ಮಾಡ್ತೇನೆ ಅಂತ ಹೇಗೆ ಜಾಮದಗ್ನಿ ಪರಶುರಾಮ ಕೆರಳಿ ನಿಂತೋ, ಹೇಗೆ ಸಿಟ್ಟಿನಿಂದ ರೋಷದಿಂದ ನಿಂತುಕೊಂಡು, ಹಾಗೆ ಗಂಡು ಗೊಡಲಿಯುಟ್ಟು ಜನತೆ ಹೆಜ್ಜೆ ಇಡುವುದೆಂದಿಗೆ. ಗಂಡು ಗೊಡಲಿ ಅಂದ್ರೆ ಪರಶುರಾಮನ ಆಯುಧ ಕೊಡಲಿ. ಅಂತಹ
ವೀರತ್ವದ ಕೊಡಲಿಯನ್ನ ಆಯುಧವನ್ನ ಹಿಡಿದುಕೊಂಡು ನನ್ನ ಈ ಜನತೆ ಯಾವತ್ತಪ್ಪ ಹೆಜ್ಜೆ ಇಡ್ತಾರೆ? ಕೆಟ್ಟವರನ್ನ ಖಂಡಿಸುವ, ದುಷ್ಟರನ್ನ ಸಂಹರಿಸುವ, ಕೆಟ್ಟವರನ್ನ ಹಿಡಿದುಕೊಡುವ ಇಂತಹ ಒಂದು ಪ್ರಯತ್ನಕ್ಕೆ ನನ್ನ ಈ ಜನತೆ ಯಾವತ್ತು ಹೆಜ್ಜೆ ಇಡ್ತಾರೆ? ನಡೆಯುವುದೆಂದು ಮುಂದಕ್ಕೆ ಯಾವತ್ತು ಮುಂದಕ್ಕೆ ಹೋಗ್ತಾರೆ ಗೊತ್ತಿಲ್ಲ. ನೋಡಿ, ಈ ಸಾಲುಗಳು ಇವತ್ತಿಗೂ ಕೂಡ ಅನ್ವಯಿಸುವಂತಹ ಮಾತುಗಳು. ತುಂಬಾ ವರ್ಷಗಳ ಹಿಂದೆ ಈ ಕವಿತೆಯನ್ನ ರಚಿಸಿದ್ರು ಕೂಡ ಈ ಕವಿತೆ ಇವತ್ತಿನ ಸನ್ನಿವೇಶಕ್ಕೆ ಹಿಡಿದಂತಹ ಕೈಕನ್ನಡಿ ಅಂತಿದೆ. ನಾವೆಲ್ಲರೂ ಕೂಡ ಇರುವಂತದ್ದು ಹೀಗೇನೆ. ನಮ್ಮ ಮುಂದೆನೇ ಕೆಟ್ಟದ್ದು ನಡೀತಾ ಇದೆ, ನಮ್ಮ ಮುಂದೆನೇ ಅನ್ಯಾಯ ಆಗ್ತಾ ಇದೆ, ನಮ್ಮ ಮುಂದೆನೇ ದ್ರೋಹ ನಡೀತಾ ಇದೆ. ಆದರೆ ಖಂಡಿಸುವಂತಹ ಪ್ರಯತ್ನವನ್ನ ನಾವ್ಯಾರೂ ಕೂಡ ಮಾಡ್ತಾ ಇಲ್ಲ. ಇವತ್ತು ಭಾರತ ದೇಶದಂತಹ ಜನತೆಗೆ ತಿಳುವಳಿಕೆ ಬರುವುದು ಯಾವ ರೀತಿಯಲ್ಲಿ ಅಂದ್ರೆ ಇಂತಹ ವಿಚಾರಗಳಲ್ಲಿ ತಿಳುವಳಿಕೆ ಬರಬೇಕಾಗಿದೆ. ಆಗ ಮಾತ್ರ ಈ ದೇಶವನ್ನ ಅಭಿವೃದ್ಧಿಯ ಪಥದ ಕಡೆಗೆ ಕೊಂಡೊಯ್ಯುವುದಕ್ಕೆ ಸಾಧ್ಯ ಅನ್ನುವುದನ್ನ ಕುರಿತು ಕವಿ ಮುಂದೆ ಹೀಗೆ ಹೇಳ್ತಾರೆ. ಇರುಳ ಬಸಿರ ಬಗೆದು ಉದಯರಾಗ ಬರುವುದೆಂದಿಗೆ ನನ್ನ ನಾಡ ಮಂದಿಗೆ. ಇರುಳು ಅಂದ್ರೇನು? ಕತ್ತಲೆಯ ಬಸಿರನ್ನ ಬಗೆದು ಹಾಕಿ ಉದಯರಾಗ ಬರುವುದೆಂದಿಗೆ. ಉದಯರಾಗ ಅಂದ್ರೆ ಸೂರ್ಯೋದಯ. ನನ್ನ ಜನಗಳ ಬಾಳಿನಲ್ಲಿ ಯಾವತ್ತು ಸೂರ್ಯ ಉದಯಿಸ್ತಾನೆ, ಯಾವತ್ತು ನನ್ನ ನಾಡಿನ ಜನಗಳ ಬದುಕಿನಲ್ಲಿ ಬೆಳಕು ಬರುತ್ತೆ. ನನ್ನ ನಾಡ ಮಂದಿಗೆ, ನನ್ನ ನಾಡಿನ ಈ ಜನತೆಗೆ ಯಾವತ್ತು ಸೂರ್ಯೋದಯ ಉದಯಿಸುತ್ತಾನೆ, ಯಾವತ್ತು ನನ್ನ ನಾಡಿನ ಮಂದಿಯ ಬದುಕಿನಲ್ಲಿ ಬೆಳಕು ಬರುತ್ತದೆ, ಯಾವತ್ತು ನನ್ನ ಈ ಜನ ಕತ್ತಲೆ ಎಂಬ ಬಸಿರನ್ನ ಬಗೆದು ಹಾಕಿ ಬೆಳಕನ್ನ ಪಡೆಯುತ್ತಾರೆ, ಬೆಳಕನ್ನ ಪಡೆಯುವುದರ ಕಡೆಗೆ ಚಿಂತಿಸುತ್ತಾರೆ ಅನ್ನುವ ಪ್ರಶ್ನೆಯನ್ನ ಕವಿ ಇಲ್ಲಿ ವ್ಯಕ್ತಪಡಿಸ್ತಾನೆ. ನಾಡ ಮೂಲೆ ಮೂಲೆಗೆ, ರಾಜ ಬೀದಿ ಸಂದಿಗೆ ಕ್ರಾಂತಿ ಭಾನು ಒಳೆದು ಒಂಬೆಳಕ ಚೆಲ್ಲುವುದೆಂದಿಗೆ. ನಾಡಿನ ಮೂಲೆ ಮೂಲೆಗಳಲ್ಲಿ ದುಷ್ಟರನ್ನು ಸಂಹರಿಸುವ, ಅನ್ಯಾಯಗಳನ್ನು ಖಂಡಿಸುವ, ಭ್ರಷ್ಟಾಚಾರವನ್ನು ವಿರೋಧಿಸುವಂತಹ ಮನಸ್ಥಿತಿ, ತಿಳುವಳಿಕೆ ಮೂಲೆ ಮೂಲೆಗಳಲ್ಲಿ ಬರಬೇಕು. ನಾಡಿನ ಮೂಲೆ ಮೂಲೆಗಳಲ್ಲಿ ಹಬ್ಬಬೇಕು, ಪ್ರಚಾರವನ್ನು ಪಡಿಬೇಕು. ನನ್ನ ನಾಡನ್ನ ಅಭಿವೃದ್ಧಿಗೊಳಿಸಬೇಕು, ನಾವು ಬದಲಾವಣೆ ಆಗಬೇಕು, ನಮ್ಮ ಸಮಾಜವನ್ನು ತಿದ್ದಬೇಕು ಅನ್ನುವಂತಹ ತಿಳುವಳಿಕೆ, ಜ್ಞಾನ ನಮಗೆ ಯಾವತ್ತೂ ಬರೋದಿಲ್ವೋ ಅಲ್ಲಿಯವರೆಗೂ ಈ ದೇಶವನ್ನ ಅಭಿವೃದ್ಧಿಯ ಪಥದ ಕಡೆಗೆ ಕೊಂಡೊಯ್ಯೋದಕ್ಕೆ ಸಾಧ್ಯ ಆಗುವುದಿಲ್ಲ. ಅದನ್ನೇ ಕವಿ ಹೀಗೆ ಹೇಳ್ತಾರೆ. ನಾಡ ಮೂಲೆ ಮೂಲೆಗೆ, ರಾಜ ಬೀದಿ ಸಂದಿಗೆ ಕ್ರಾಂತಿ ಬಾನು ಹೊಳೆದು ಒಂಬೆಳಕ ಚೆಲ್ಲುವುದೆಂದಿಗೆ. ಒಂಬೆಳಕ ಅಂದ್ರೆ ಹೊನ್ನಿನ ಬೆಳಕು ಅಂತ, ಚಿನ್ನದಂತಹ ಬೆಳಕು ನನ್ನ ನಾಡಿನ ಮೂಲೆ ಮೂಲೆಗೆ ಹಬ್ಬಬೇಕು. ಈ ದೇಶವನ್ನು ಅಭಿವೃದ್ಧಿಗೊಳಿಸಬೇಕು, ಭ್ರಷ್ಟಾಚಾರವನ್ನು ತಡಿಬೇಕು, ಅನ್ಯಾಯವನ್ನು ಖಂಡಿಸಬೇಕು, ದ್ರೋಹವನ್ನ, ಮೋಸ ವಂಚನೆಗಳನ್ನು ನಿಲ್ಲಿಸಬೇಕು ಅನ್ನುವಂತಹ ತಿಳುವಳಿಕೆ ನಾಡಿನ ಮೂಲೆ ಮೂಲೆಗಳಲ್ಲಿ ಹರಡಬೇಕು. ಪ್ರತಿಯೊಬ್ಬರಲ್ಲಿಯೂ ಕೂಡ ಅಂತಹ ಒಂದು ಪ್ರಜ್ಞೆ ಹುಟ್ಕೊಳ್ಬೇಕು. ಜೊತೆಗೆ ರಾಜ ಬೀದಿ ಸಂದಿಗೆ, ದೊಡ್ಡವರಿಂದಿಳಿದು ಚಿಕ್ಕವರವರೆಗೆ, ಅಧಿಕಾರಿಗಳಿಂದಿಳಿದು ಬಡವನವರೆಗೆ ಎಲ್ಲರಲ್ಲಿಯೂ ಕೂಡ ಇಂತಹದ್ದೊಂದು ಪ್ರಜ್ಞೆ ಬರಬೇಕು. ಒಂದು ಕಡೆ ನಾನು ಲಂಚವನ್ನು ಪಡೆಯೋದಿಲ್ಲ ಅನ್ನೋ ಪ್ರಜ್ಞೆ ಬಂದ್ರೆ, ಇನ್ನೊಂದು ಕಡೆ ನಾನು ಲಂಚವನ್ನು ಕೊಡೋದಿಲ್ಲ ಅನ್ನೋ ಪ್ರಜ್ಞೆ ಬರಬೇಕು. ಇದು ತಿಳುವಳಿಕೆ. ಇನ್ನೊಂದು ಕಡೆ ನಾನು ದ್ರೋಹವನ್ನು ಮಾಡಬಾರದು ಅನ್ನೋ ಪ್ರಜ್ಞೆ ಬಂದ್ರೆ, ಇನ್ನೊಂದು ಕಡೆ ದ್ರೋಹ ಮಾಡುವವರನ್ನ ನೋಡಿ ಸುಮ್ಮನಿರಬಾರದು ಅನ್ನೋ ಪ್ರಜ್ಞೆ ನಮಗೆ ಬರಬೇಕು.
ಹೀಗೆ ಈ ರೀತಿಯ ಪ್ರಜ್ಞೆ, ತಿಳುವಳಿಕೆ ಪ್ರತಿಯೊಬ್ಬರಲ್ಲಿಯೂ ಉಂಟಾದಾಗ ಮಾತ್ರ ಇಡೀ ಜನತೆ ಕ್ರಾಂತಿಯ ಭಾನು ಹೊಳೆದು, ಕ್ರಾಂತಿ ಹೋರಾಟ, ಭಾನು ಅಂದ್ರೆ ಸೂರ್ಯ ಅಂತ, ಮಹಾಪ್ರಾಣ ಬಾ ಇದೆ, ಭಾನು ಅಂದ್ರೆ ಸೂರ್ಯ. ಅದೇ ಭಾನು ಅಂದ್ರೆ ಆಕಾಶ. ಇವೆರಡೂ ಪದಗಳಿಗಿರುವಂತಹ ವ್ಯತ್ಯಾಸವನ್ನು ನೀವು ಗಮನಿಸಬೇಕು. ಕ್ರಾಂತಿ ಭಾನು ಹೊಳೆದು ಹೋರಾಟವೆಂಬಂತಹ ಸೂರ್ಯನು ಎಲ್ಲರ ಬದುಕಿನಲ್ಲಿ ಉದಯಿಸಿ, ಯಾವತ್ತು ನನ್ನ ಈ ಜನ ಒಂಬೆಳಕ ಚೆಲ್ಲುವುದು, ಯಾವತ್ತು ಎಲ್ಲರ ಬದುಕಿನಲ್ಲಿ ಚಿನ್ನದಂತಹ ಬೆಳಕನ್ನು ತಂದುಕೊಡ್ತಾರೆ, ಆ ಪ್ರಶ್ನೆ ಲೇಖಕರಲ್ಲಿಯೂ ಇದೆ, ಇವತ್ತಿನ ಜಗತ್ತಿನ ಬಗ್ಗೆಯೂ ಇದೆ. ಎಂದಿಗಯ್ಯ ಎಂದಿಗೆ ನನ್ನ ನಾಡ ಮಂದಿಗೆ ಕಾವಳವಿದು ಕಳೆದು ಮತ್ತೆ ತಿಳಿವು ಹೊಳೆವುದೆಂದಿಗೆ. ಕಾವಳ ಅಂದ್ರೆ ಅಂಧಕಾರ, ಕತ್ತಲೆ, ಮಬ್ಬು. ಅಂಧಕಾರ ಅಂತ ಹೇಳ್ತೀವಿ, ಕತ್ತಲು ಅಂತ ಹೇಳ್ತೀವಿ, ಮಬ್ಬು ಅಂತ ಹೇಳ್ತೀವಿ. ಇವೆಲ್ಲವನ್ನ ಕಳೆದುಕೊಂಡು ಮತ್ತೆ ಯಾವತ್ತು ನನ್ನ ಈ ಜನತೆಗೆ ತಿಳುವಳಿಕೆ ಬರುತ್ತೆ, ಹುಟ್ಟಿಗಂಟಿ ಬಂದ ಚಿತ್ತದಾಸ್ಯ ಕಳೆವುದೆಂದಿಗೆ. ಹುಟ್ಟಿನಿಂದಲೇ ಅಂಟಿಕೊಂಡು ಬಂದಿರುವಂತಹ ಈ ಮಾನಸಿಕ ದಾಸ್ಯತನವನ್ನ ನಮ್ಮ ಈ ಜನತೆ ಯಾವತ್ತೂ ಕಳೆದುಕೊಳ್ತಾರೆ. ಕಳೆದುಕೊಂಡು ಪ್ರಜ್ಞಾವಂತರಾಗ್ತಾರೆ, ವಿಚಾರವಂತರಾಗ್ತಾರೆ ಅನ್ನುವ ಮಾತುಗಳನ್ನ ಈ ದೇಶದ ಜನತೆಗೆ ಕೇಳುತ್ತಲೇ ಪ್ರಶ್ನೆ ಹಾಕುವುದನ್ನು ನಾವು ಇಲ್ಲಿ ಕಾಣಬಹುದು. ಅಂದ್ರೆ ಪ್ರಸ್ತುತ ಈ ಕವಿತೆಯಲ್ಲಿ ಕವಿ ವಿ.ಸಿ. ರಾಮಚಂದ್ರ ಶರ್ಮಾ ಅವರು ನಾಡಿನ ಜನರ ಮನಸ್ಸಿನಲ್ಲಿರುವಂತಹ ದಾಸ್ಯ ಮನೋಭಾವನೆಯನ್ನ ವಿಡಂಬಿಸಿದ್ದಾರೆ, ಖಂಡಿಸಿದ್ದಾರೆ. ನಾವಿವತ್ತು ಕೇವಲ ಕಳೆದು ಹೋಗಿರುವಂತಹ ವೈಭವದ ದಿನಗಳನ್ನು ನೆನಪಿಸಿಕೊಂಡು ಕಾಲ ಕಳೆಯುವುದರಲ್ಲಿ ಬದ್ಧರಾಗಿದ್ದೇವೆ. ವಾಸ್ತವಗಳನ್ನು ಅರಿತುಕೊಂಡು ಬದುಕುವುದರಲ್ಲಿ ವಿಫಲರಾಗ್ತಾ ಇದ್ದೇವೆ. ಕಳೆದು ಹೋದದ್ದನ್ನು ನೆನಪಿಸಿಕೊಳ್ಳುವುದರಿಂದ ನಮಗಾಗುವಂತಹ ಪ್ರಯೋಜನಗಳು ಏನೂ ಇಲ್ಲ. ನಾವು ಇವತ್ತಿನ ಬಗ್ಗೆ ಯೋಚಿಸಿ ಇವತ್ತು ಮಾಡಬೇಕಾದಂತಹ ಕಾರ್ಯಗಳೇನು ಅನ್ನುವುದನ್ನು ನಾವಿವತ್ತು ಯೋಚನೆ ಮಾಡಬೇಕಾಗಿದೆ. ದೇಶಕ್ಕೆ ಬಂದಂತಹ ಸ್ವಾತಂತ್ರ್ಯದ ಅರ್ಥವನ್ನ ನಾವೆಲ್ಲರೂ ಇವತ್ತು ಮನಗಾಣಬೇಕಾಗಿದೆ. ಅವತ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ ಎಷ್ಟೋ ಜನ ಮಹನೀಯರು ಬಲಿದಾನವನ್ನು ಮಾಡಿದರು, ಆತ್ಮತ್ಯಾಗವನ್ನು ಮಾಡಿದ್ರು, ಸಾವನ್ನಪ್ಪಿದ್ರು. ಎಷ್ಟೋ ಜನ ರೈತರುಗಳು ಅಂಗವಿಕಲರಾದರು. ಅವರೆಲ್ಲರ ಉದ್ದೇಶ ಒಂದೇ ಆಗಿದ್ದು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರಬೇಕು ಅಂತ. ಆದರೆ ಇವತ್ತು ದೇಶದ ಸ್ವಾತಂತ್ರ್ಯ ಶ್ರೀಮಂತರ ಕೈ ಕೆಳಗೆ ಇರುವುದನ್ನು ನಾವು ಕಾಣ್ತಾ ಇದ್ದೇವೆ. ಸ್ವಾತಂತ್ರ್ಯದ ನಿಜವಾದಂತಹ ಸುಖವನ್ನು ಅನುಭವಿಸುತ್ತಿರುವವರು ಶ್ರೀಮಂತರು, ಬಂಡವಾಳಶಾಹಿಗಳು, ಅಧಿಕಾರಿಗಳು ಅಂತ. ಹಾಗಾಗಿ ನಾವಿವತ್ತು ಸ್ವಾರ್ಥ, ಶೋಷಣೆ, ಲಂಚ, ಮೋಸ, ಅನ್ಯಾಯಗಳಿಗೆ ಇವತ್ತು ನಾವು ಸ್ವಾತಂತ್ರ್ಯ ಅನ್ನೋ ಪದವನ್ನು ಬಳಸ್ತಾ ಇದ್ದೇವೆ. ಇದರಿಂದ ಬಿಡುಗಡೆಯನ್ನ ಹೊಂದಿ ಶೋಷಿಸುತ್ತಿರುವಂತಹ ಜನಗಳನ್ನ ರಕ್ಷಿಸುವಂತಹ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಇಂತಹ ಒಂದು ತಿಳುವಳಿಕೆ ಎಲ್ಲಿಯವರೆಗೆ ನಮ್ಮ ಈ ನಾಡಿನ ಜನತೆಯಲ್ಲಿ ಬರೋದಿಲ್ವೋ ಅಲ್ಲಿಯವರೆಗೂ ಒಂದು ಪ್ರದೇಶ, ಒಂದು ದೇಶ ಅಭಿವೃದ್ಧಿಯನ್ನು ಕಾಣುವುದಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನುವ ಹಲವಾರು ಅಂಶಗಳನ್ನು ಈ ಕವಿತೆಯ ಮೂಲಕ ಡಾಕ್ಟರ್ ವಿ.ಸಿ. ರಾಮಚಂದ್ರ ಶರ್ಮಾ ಅವರು ಹಲವಾರು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಇದಿಷ್ಟು ಈ ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಇಲ್ಲಿಗೆ ನಿಲ್ಲಿಸಿಕೊಂಡಿದ್ದಾರೆ.